ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ತುಮಕೂರಲ್ಲಿರುವಂತಹ ಮಂದಾರಗಿರಿಗೆ ಬಂದಿದ್ದೀವಿ. ಹಾಗೆ ಒನ್ ಡೇಲಿ ತುಮಕೂರಲ್ಲಿ ಇನ್ನೂ ಬೇರೆ ಪ್ಲೇಸಸ್ ಏನೆಲ್ಲ ನೋಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇನ್ನು ಈ ಮಂದಾರಗಿರಿಲಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ. ಮಾರ್ನಿಂಗ್ 8 o'clock ಬೆಂಗಳೂರಲ್ಲಿ ತುಮಕೂರು ಬಸ್ ಹತ್ತಿದ್ವಿ. ಸೊ ನಾವು ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಇಳಿಬಾರ್ದು, ಆ್ಯಕ್ಚುಲಿ ಕ್ಯಾತ್ಸಂದ್ರದಲ್ಲಿ ಇಳಿಬೇಕು. ಸೊ ಕ್ಯಾತ್ಸಂದ್ರ ಹತ್ತಿರ ಆಗುತ್ತೆ. ಇನ್ನು ಕ್ಯಾತ್ಸಂದ್ರದಲ್ಲಿ ಇಳ್ಕೊಂಡು ಅಲ್ಲಿ ಅಫ್ಕೋರ್ಸ್ ಎನರ್ಜಿಗೋಸ್ಕರ ಟಿಫನ್ ಮಾಡಿದ್ವಿ. ಬರೋ ಅಷ್ಟೊತ್ತಿಗೆ 9:20 ಆಗಿತ್ತು. ಇನ್ನು ಕ್ಯಾತ್ಸಂದ್ರಕ್ಕೆ ಟ್ರೈನಲ್ಲೂ ಸಹ ಬರ್ಬೋದು. ಯಶವಂತಪುರ ರೈಲ್ವೆ ಸ್ಟೇಷನಿಂದ ಕ್ಯಾತ್ಸಂದ್ರಕ್ಕೆ ಬರ್ಬೋದು. ಇನ್ನು ಕ್ಯಾತ್ಸಂದ್ರದಿಂದ ಮಂದಾರಗಿರಿಗೆ ನಾವು ಆಟೋಲ್ಲಿ ಬಂದ್ವಿ. ಆಟೋರು ಅಫ್ಕೋರ್ಸ್ 200, 250 ಎಲ್ಲ ಕೇಳ್ತಾರೆ. ಬಟ್ ನಾವು ಬಾರ್ಗೇನ್ ಮಾಡಿದ್ರೆ 150 ಇಸ್ ದ ಲಾಸ್ಟ್ ರೇಟ್. ಸೊ ನಾವು ಆಟೋ ಹೊತ್ಕೊಂಡು ಮಂದಾರಗಿರಿಗೆ ಸ್ಟಾರ್ಟ್ ಆದ್ವಿ. ಇನ್ನು 8 to 15 ಮಿನಿಟ್ಸಲ್ಲಿ ನಾವು ಮಂದಾರಗಿರಿನ ರೀಚ್ ಆದ್ವಿ. ಸೊ ಇಲ್ಲಿ ಬಂದಾದಮೇಲೆ ಬೆಟ್ಟ ಹತ್ತೋಕ್ಕಿಂತ ಮುಂಚೆ ಲೆಫ್ಟ್ ಸೈಡಲ್ಲಿ ಪಿಕಾಕ್ ಫೆದರ್ ಟೆಂಪಲ್ ಇದೆ. ಇದೊಂದು ಜೈನ್ ಟೆಂಪಲ್ ಅಂತೆ. ಸೊ ಅಲ್ಲಿಗೆ ಪರ್ ಪರ್ಸನ್ 10 rupees ಟಿಕೆಟ್ ಅಂತೆ. ಸೊ ನಾವು 10 rupees ಟಿಕೆಟ್ ತೊಗೊಂಡು ಸ್ಟಾರ್ಟ್ ಆದ್ವಿ. ಸೊ ಒಳಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇದೇ ನಾವು ಹತ್ಬೇಕಾಗಿರೋ ಬೆಟ್ಟ, ಮಂದಾರಗಿರಿ ಬೆಟ್ಟ. ಸೊ ಇಲ್ಲಿಂದ ಕಣ್ಣಿಗೆ ಎತ್ತಿರ ಕಾಲಿಗೆ ದೂರ ಅನ್ನೋ ಥರ ಕಾಣಿಸ್ತಿದೆ. ಆ್ಯಕ್ಚುಲಿ ಕಣ್ಣಿಗೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಅದು ಹತ್ಬೇಕಾದ್ರೆ ಹೇಗಿರುತ್ತೋ ಗೊತ್ತಿಲ್ಲ. ಏನು ಗೊತ್ತಾ ಗಾಯ್ಸ್, ಆ್ಯಕ್ಚುಲಿ ಒಳಗಡೆ ವೀಡಿಯೋಸ್ ಆ್ಯಂಡ್ ಫೋಟೋಸ್ ನಾಟ್ ಅಲೋಡ್ ಅಂತೆ. ನಾನು ಅಂದ್ಕೊಂಡೆ ಅಲ್ಲಿ ಒಳಗಡೆ ನೀಟಾಗಿ ಎಲ್ಲ ಡಿಸ್ಪ್ಲೇ ಹಾಕಿದ್ರು, ಯಾರು ಸ್ಥಾಪನೆ ಮಾಡಿದ್ದು, ಹೇಗೆಲ್ಲ ಇತ್ತು ಅಂತ ಅದೆಲ್ಲ ನೀಟಾಗಿ ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ ಅವರು ವೀಡಿಯೋಸ್ ಅಲೋ ಮಾಡಿಲ್ಲ. ಇನ್ನು ಬೆಟ್ಟಕ್ಕೆ ಸ್ಟಾರ್ಟ್ ಆದ್ವಿ. ಇನ್ನು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಕೆಳಗಡೆನೇ ಎಲ್ಲ ಸ್ನ್ಯಾಕ್ಸ್ ತೊಗೊತಾ ಇದ್ದೀವಿ. ಆ್ಯಕ್ಚುಲಿ ಮೇಲ್ಗಡೆ ಏನೂ ಇರೋಲ್ಲ. ಸೊ ನಾವು ಮಿಕ್ಚರ್ ತೊಗೊತಾ ಇದ್ದೀವಿ. ಇನ್ನು ಹಾಗೆ ಸೀಸನ್ ಇರೋದ್ರಿಂದ ಸೌತೆಕಾಯಿ, ಮಾವಿನಕಾಯಿ ಬಿಡ್ತೀವ. ಸೊ ಅದನ್ನು ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಇನ್ನು ಬೆಟ್ಟಕ್ಕೆ ಸ್ಟಾರ್ಟ್ ಆಗಿಬಿಟ್ವಿ. ಎಷ್ಟೇ ಬೈತೆ ಅಷ್ಟೆಲ್ಲ ಇಲ್ಲ. ಒಂದ್ಸತಿ ಹಿಂಗೆ ತಿರುಗಿ ಬಸ್ ಸುಸ್ತಾಗ್ಬಿಟ್ರಾ ನೋಡಿ. ನಮ್ಮ ಹುಡುಗಿ ಸುಸ್ತಾಗ್ಬಿಟ್ಟು ನಿಂತ್ಕೊಬಿಟ್ಟವ್ರೆ ಗಾಯ್ಸ್. ಸುಸ್ತಾಗ್ಬಿಟ್ಟವ್ರು ಇವರು. ಏನಾದರೂ ಹೇಳ್ತೀಯಾ? ಹೆಂಗಿದೆ ನಿಮ್ಮ ಫೀಲಿಂಗ್? ಸೂಪರ್ ಆಗಿದೆಯಾ? ಎನರ್ಜಿ. ವಾಟ್ ಈಸ್ ಯುವರ್ ಫೀಲಿಂಗ್ ಆನ್ ದಿಸ್ ಅಡ್ವೆಂಚರ್? ಇಲ್ಲ, ಇದೇ ಎನರ್ಜಿ ಡ್ರಿಂಕ್ ಬೇಕಾ? ಹೋಗೋಣ ಬರ. ಬರೋಣ ಸರಿ. ಇವಳು ಮಾತಾಡೋಕ್ಕಾಗಲ್ಲ, ಬಟ್ ಮುಖ ತೋರಿಸ್ತೀನಿ, ನೋಡ್ಕೊಬಿಡಿ. ಇವಳು ಪಾಪಚ್ಚಿ, ಇವಳು ಅವ್ರ ಅಪ್ಪಾಜಿ. ಹೋಗದ ಹತ್ರ ಬಂದಿದ್ದೀವಿ. ಹಾಯ್ ಗಾಯ್ಸ್, ದಿಸ್ ಇಸ್ ದ ಲೊಕೇಶನ್ ಬಿಸೈಡ್ ದಿಸ್ ಮಂದಾರಗಿರಿ. ಸೂಪರ್ ಲೊಕೇಶನ್. ಆದರೆ ಬಿಸಿಲು ಮಾತ್ರ ಬರಬೇಡಿ, ಮಳೆ ಬನ್ನಿ. ಇಲ್ಲ ಕುಡಿತಿಲ್ಲ, ನೀವು ಹೋಗ್ತಿದ್ದೀರ. ಸೊ ಇಲ್ಲಿ ಬಂದಾದಮೇಲೆ ಇಲ್ಲೂ ಸಹ ನಾವು ಟಿಕೆಟ್ ತೊಗೋಬೇಕಂತೆ. ಸೊ ಇಲ್ಲೂ 10 to 15 rupees ಇರುತ್ತೆ. ಸೊ ಇನ್ನು ತೊಗೊಂಡು ಒಳಗಡೆ ಹೋದ್ವಿ.
ಗೈಸ್, ಹಾಯ್ ಗೈಸ್, ನಾವು ಮಂಗಳೂರು ಬಂದಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಗಾಯ್ಸ್. ತೋರಿಸ್ತೀನಿ. ಸೊ ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನಾವಿನ್ನು ಇದನ್ನು ಎಲ್ಲ ಒಂದು ರೌಂಡ್ ಹಾಕೊಂಡು ಒಳಗಡೆ ಹೋದ್ವಿ. ಸೊ ಇನ್ನು ಒಳಗಡೆ ಹೋದರೆ 4 to 5 ಟೆಂಪಲ್ಸ್ ಇದೆ. ಸೊ ಅದನ್ನೆಲ್ಲ ನೋಡ್ಕೊಂಡ್ವಿ. ಟೆಂಪಲ್ ಹಿಂದ್ಗಡೆ ಬಂದರೆ ಈ ಕೆರೆ ಇದೆ ಗೈಸ್. ಸಕ್ಕತ್ತಾಗಿದೆ ಲೊಕೇಶನ್ ಮಾತ್ರ. ಸೊ ಹತ್ತಿರದಿಂದ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಹೋಗೋಣ ಬನ್ನಿ. ಸೊ ಬೆಟ್ಟ ಹತ್ತಿ ಇಳಿಯೋಷ್ಟರಲ್ಲಿ ಸುಸ್ತಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಇಳಿಬೇಕಾದ್ರೆ ವಿಡಿಯೋ ಮಾಡಿಲ್ಲ. ಇನ್ನು ಇಳಿದ್ಮೇಲೆ ಎಲ್ಲರೂ ಸೊ ಎನರ್ಜಿಗೋಸ್ಕರ ಸೋಡಾ ಕುಡಿದ್ಬಿಟ್ಟು ನಾವು ಇನ್ನು ಆಟೋ ಹೊತ್ಕೊಂಡು ನಾವು ಬಂದಿದ್ದು ಸಿದ್ಧಗಂಗಾ ಮಠಕ್ಕೆ. ಸೊ ತುಮಕೂರಿಗೆ ಬಂದು ಸಿದ್ಧಗಂಗಾ ಮಠಕ್ಕೆ ಬಂದಿಲ್ಲ ಅಂದರೆ ವೇಸ್ಟೇ ನನ್ನ ಪ್ರಕಾರ. ಹಾಗೆ ಊಟದ ಟೈಮ್ ಆಗಿತ್ತು. ಸೊ ಅಲ್ಲೇ ಊಟ ಮಾಡ್ಕೊಂಡ್ವಿ. ಸೊ ಊಟ ಮುಗಿಸ್ಕೊಂಡು ನಾವು ಬಂದಿದ್ದು ಗುರುಗಳ ಸಮಾಧಿ ಹತ್ರ. ಇಲ್ಲಿ ಬಂದು ಕೈ ಮುಗಿದು ಅಲ್ಲೇ ಒಂದು 10 to 15 ಮಿನಿಟ್ಸ್ ಕೂತ್ಕೊಂಡಿದ್ವಿ ಅಷ್ಟೇ. ಮತ್ತು ನಾವು ಬಂದಿದ್ದು ಅಲ್ಲೇ ಪಕ್ಕದಲ್ಲಿ ಬೆಟ್ಟದಲ್ಲಿರುವಂತಹ ಒಂದು ದೇವಸ್ಥಾನ. ಸೊ ಅಲ್ಲಿ ಸಿದ್ಧಲಿಂಗೇಶ್ವರ ದೇವಸ್ಥಾನ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ್ವಿ. ಪಕ್ಕದಲ್ಲೇ ಪಾರ್ಕ್ ಇದೆ. ಸೊ ಪಾರ್ಕ್ ಒಳಗಡೆ ಹೋಗಿದ್ವಿ. ಆ್ಯಕ್ಚುಲಿ ನನ್ನ ಫೋನ್ ಅಷ್ಟೊತ್ತಿಗೆ ಸ್ವಿಚ್ ಆಫ್ ಆಗಿತ್ತು. ಸೊ ಅದಕ್ಕೋಸ್ಕರ ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಇನ್ನು ಅಲ್ಲಿ ಪಾರ್ಕಲ್ಲಿ ಇಲ್ಲಿ ಗುರುಗಳು ಯಾವ ರೀತಿ ಮಠಕ್ಕೆ ಜಾಯಿನ್ ಆದರು, ಮತ್ತು ಮಠದಲ್ಲಿ ಯಾವ್ಯಾವುದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರು, ಮತ್ತು ಕೆಲವು ಬೆಸ್ಟ್ ಮೂಮೆಂಟ್ಸ್ ಎಲ್ಲ ಸ್ಟ್ಯಾಚ್ಯೂಸ್ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಪಾರ್ಕ್ ಎಲ್ಲ ಸುತ್ತಾಡ್ಕೊಂಡು ಅಲ್ಲಿ ಸ್ವಲ್ಪ ತಾಟಾಡ್ಕೊಂಡು ಈಚೆ ಬರೋಷ್ಟರಲ್ಲಿ 2:30 ಆಗಿತ್ತು. ಸೊ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಇನ್ನು ನಾವು ರಿಟರ್ನ್ ಆಗ್ತಿದ್ದೀವಿ ಗಾಯ್ಸ್. ಆಟೋ ಒಂದ್ಸಲ ವಿಸಿಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಷ್ಟೇ. ಸೊ ಒನ್ ಡೇ ಟ್ರಿಪ್ಗೆ ತುಮಕೂರು ಬೆಸ್ಟ್ ಅಂತಲೇ ಹೇಳ್ಬೋದು. ತುಮಕೂರು ಬಸ್ ಸ್ಟಾಪಿಗೆ ಬಂದು ಎಲ್ಲ ಬೆಂಗಳೂರಿಗೆ ಹೊರಟ್ವಿ. ಸೊ ಇದಾಗಿತ್ತು ವಿಡಿಯೋ. ಇಷ್ಟ ಆದರೆ ಲೈಕ್